ಆರ್ ಸಿ ಬಿಯ ಮುಗ್ಧ ಅಭಿಮಾನಿಗಳು ಅವರ ತಂಡದ ಆ ಪ್ಲೇಯರ್ಸ್ನ ನೋಡಲಿಕ್ಕೋಸ್ಕರ ಏನು ಕಾತರದಿಂದ ಕಾಯ್ತಾ ಇದ್ರು. ಸಾಕಷ್ಟು ಜನ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಮೃತಪಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ನಾವು ಬೋರಿಂಗ್ ಆಸ್ಪತ್ರೆಗೆ ಏನು ಬಂದಿದ್ದೇವೆ, ಈಗ ತಾನೇ ವೈದ್ಯರ ಜೊತೆ ಮಾತನಾಡಬೇಕಾದ್ರೆ ಹತ್ತತ್ರ 17 ಜನ ಇವತ್ತೇನು ಇಂಜುರಿಗೆ ಒಳಗಾಗಿರ್ತಕ್ಕಂಥವ್ರು. ಅದರಲ್ಲಿ 6 ಜನ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಅಧಿಕೃತವಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದೆಲ್ಲ ನೋಡಬೇಕಾದ್ರೆ ಹತ್ತತ್ರ 25 ವರ್ಷದ ಒಳಪಟ್ಟಿರ್ತಕ್ಕಂಥ ಯುವಕರು, ಯಾರ್ಯಾರು ಯುವಕರಿದ್ದಾರೆ, ಯುವ ಸಮುದಾಯ ಇವತ್ತು ಸಾಕಷ್ಟು ಜನ ಈ ಒಂದು ಘಟನೆಯಲ್ಲಿ ಸಿಲುಕಿ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಒಂದು ರೀತಿ ಭಾಳ ಮನಸ್ಸಿಗೆ ನೋವು ತಂದುಕೊಟ್ಟಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬ ರಾಜ್ಯದ ಪ್ರಜೆಗೂ ಕೂಡ ಭಾಳ ದುಃಖಕರವಾದಂಥ ಒಂದು ದಿನ, ಒಂದು ಸಂದರ್ಭ, ಒಂದು ಕ್ಷಣ ಅಂತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಆ ಒಂದು ಕುಟುಂಬದ ಜೊತೆ ನಿಂತಿದ್ದೇವೆ. ಆದರೆ ಇವತ್ತು ನಾನು ಕೆಲವೊಂದಷ್ಟು ಜನ ಪೋಷಕರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಕೇಳ್ತಾ ಇದೆ, ಯಾವ ರೀತಿ ಘಟನೆ ನಡೀತು ಅಂದರೆ ನಾನು ಒಂದು ಮಾತು ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರ ನಿನ್ನೆ ದಿನ IPL ಮ್ಯಾಚ್ ಆದ ನಂತರ ಯಾವ ರೀತಿ ನೀವು ಇದಕ್ಕೆ ಪೂರ್ವ ಸಿದ್ಧತೆಗಳು, ಪೂರ್ವ ತಯಾರಿಗಳು ಏನು ಮಾಡ್ಕೊಂಡಿದ್ರಿ? ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಜಾಗದಲ್ಲಿ ಮಾಡಬೇಕಾಗಿತ್ತು, ಅಥವಾ ವಿಧಾನಸೌಧದಲ್ಲಿ ಏನು ಗೌರವ ಸಲ್ಲಿಸಬೇಕಾಗಿತ್ತು ನಿಮ್ಮ ಪ್ಲೇಯರ್ಸ್ಗೆ ಅಂತ ಅಂದ್ಕೊಂಡಿದ್ರಿ. ಆ ಜಾಗದಲ್ಲಿ ನೀವು ನೀಟಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ತಯಾರಿಗಳನ್ನ ಮಾಡ್ಕೊಂಡು ನೀವು ಕಂಡಕ್ಟ್ ಮಾಡಬೇಕಾಗಿತ್ತು. ಇಟ್ ಈಸ್ ಎ ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಗೌರ್ಮೆಂಟ್. ಅತ್ಯಂತ ಬೇಜವಾಬ್ದಾರಿತನದಿಂದ ಇವತ್ತು ಈ ರಾಜ್ಯ ಸರ್ಕಾರ ವರ್ತನೆ ಮಾಡಿದೆ. ಇಲ್ಲಿಯವರೆಗೂ ಬಹುಶಃ ಗೃಹ ಸಚಿವರು ಈಗ ಬಂದಿದ್ರೇನೋ ನನಗೆ ಗೊತ್ತಿಲ್ಲ, ಈಗ ಬಂದಿದ್ದಾರೆ. ಇಲ್ಲಿಯವರೆಗೂ ಗೃಹ ಸಚಿವರ ಕಡೆಯಿಂದ ನನಗೆ ಗೊತ್ತಿಲ್ಲ, ನಾನು ಇನ್ನೂ ರಿಯಾಕ್ಷನ್ಸ್ ನೋಡಿಲ್ಲ. ನಾನು ಆಸ್ಪತ್ರೆಯಲ್ಲಿ ಕಳೆದ 1-3 ಗಂಟೆಯಿಂದ ಇಲ್ಲೇ ಇದ್ದೇನೆ. ಆದರೆ ಗೃಹ ಸಚಿವರು ಇದಕ್ಕೆ ನೇರವಾಗಿ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ನನ್ನ ಅನಿಸಿಕೆ ಬಹುಶಃ ಗೃಹ ಸಚಿವರು ಇವತ್ತಿನ ಈ ಒಂದು ಕಂಡಕ್ಟ್ ಏನಿತ್ತು, ಇವತ್ತು IPL ಪ್ಲೇಯರ್ಸ್ನ ನೋಡ್ತಕ್ಕಂಥದ್ದಕ್ಕೆ ಜನ ಮುಗಿಬಿದ್ದು ಬಂದಿರತಕ್ಕಂಥ ಈ ಒಂದು ವಿಚಾರ ಏನಿದೆ, ಇದ್ರ ಬಗ್ಗೆ ಯಾವ ರೀತಿ ಇವರು ಮುಂಚಿತವಾಗಿ ಒಂದು ಪ್ಲ್ಯಾನನ್ನು ಮಾಡಿದರು ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಸಂಗತಿ ಇದು. ಇವತ್ತು ಎಷ್ಟೋ ಜನ ಮಂತ್ರಿಗಳ ಮಕ್ಕಳು ವಿರಾಟ್ ಕೊಹ್ಲಿ ಅವ್ರು ನೋಡೋಕ್ಕೆ ಬಂದಿದ್ದಾರೆ. ತುಂಬ ಜನ ಮಂತ್ರಿಗಳ ಮಕ್ಕಳು, ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಅವರೆಲ್ಲ ಸೇಫ್ ಆಗಿದ್ದಾರಲ್ಲ, ಅವ್ರಿಗೆಲ್ಲ ಏನು ತೊಂದರೆ ಇಲ್ವಲ್ಲ? ಸತ್ತವ್ರು ಯಾರು? ಮೃತಪಟ್ಟವ್ರು ಯಾರು? ಬಡವ್ರ ಮಕ್ಕಳು ತಾನೆ ಮೃತಪಟ್ಟವರು, ಅವ್ರಿಗೆ ರಕ್ಷಣೆ ಬೇಡವಾ? ಮಂತ್ರಿಗಳ ಮಕ್ಕಳು ವಿರಾಟ್ ಕೊಹ್ಲಿ ಅವ್ರನ್ನೂ ನೋಡ್ಬೋದು, ಸಚಿನ್ ತೆಂಡೂಲ್ಕರ್ನೂ ನೋಡ್ಬೋದು, ಯಾರನ್ನ ಬೇಕಾದ್ರೂ ನೋಡ್ಬೋದು. ಇವ್ರ ಕತೆ ಏನು? ಇವತ್ತು ಒಬ್ಬ ಈ ರಾಜ್ಯದ ಸಾಮಾನ್ಯ ನಾಗರಿಕನಾಗಿ ನಾನು ಆಗ್ರಹಿಸ್ತಕ್ಕಂಥದ್ದು, ನೇರವಾಗಿ ಇದರ ಹೊಣೆಗಾರಿಕೆಯನ್ನು ಗೃಹ ಸಚಿವರು ಹೊರಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಮೃತಪಟ್ಟಿರ್ತಕ್ಕಂಥ ಆ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನು ಕೊಟ್ಟು ಅವರ ಕುಟುಂಬಸ್ಥರಿಗೆ ಒಂದು ಜಾಬ್ನ ಕೊಡ್ತಕ್ಕಂಥ, ಅಂದರೆ ಅವರು ಗೌರವಿತವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸ ಆದರೂ ಕನಿಷ್ಠ ಪಕ್ಷ ಮಾಡಬೇಕು, ಅವ್ರಿಗೆ ಸೌಜನ್ಯತೆ ಇದ್ದರೆ ಅಂತಕ್ಕಂಥದ್ದು ನಾಗರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.